ತುಂಬಿದ ಹಿನ್ನೆಲೆ ನವೆಂಬರ್ 1ರಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣೇಗೌಡ ಅವರು ಹೇಮಾವತಿಗೆ ಬಾಗಿನ ಅರ್ಪಿಸುವುದಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ರಾಜ್ಯ ಗ್ಯಾರಂಟಿ ತಾಲೂಕು ಅಧ್ಯಕ್ಷ ಬನವಾಸಿ ರಂಗಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಈಗಾಗಲೇ ತಾಲೂಕಿನ ಗೊರೂರಿನಲ್ಲಿರುವ ಹೇಮಾವತಿ ಡ್ಯಾಂ ತುಂಬಿದ್ದು ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ನಡೆಯಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಧ್ವಜಾರೋಹಣ ಮಾಡಿದ ನಂತರ ಬಾಗಿನ ಅರ್ಪಿಸಲಿದ್ದಾರೆ ಎಂದರು. ಜಿಲ್ಲೆಯ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ನಡೆದ 2025ರ ಶ್ರೀ ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಲು ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ ಹಾಗೂ ಸಹಕರಿಸಿದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಶ್ರೀ ಹಾಸನಾಂಬ ದೇವಾಲಯವು ಹಾಸನದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಹಾಗೂ ಶ್ರೀ ಹಾಸನಾಂಬ ದೇವಿಯ ದೇಗುಲಕ್ಕೆ ದೊಡ್ಡ ಇತಿಹಾಸವೇ ಇದೆ. ಹಲವಾರು ವರ್ಷಗಳಿಂದ ಶ್ರೀ ಹಾಸನಾಂಬೆಯ ಜಾತ್ರಾ ಮಹೋತ್ಸವ ನಡೆಯುತ್ತಾ ಬರುತ್ತಿದೆ. ವರ್ಷಕ್ಕೆ ಒಂದು ಬಾರಿ ಮಾತ್ರ ದೇವಿಯ ದೇಗುಲದ ಬಾಗಿಲನ್ನು ತೆರೆದು ಕೆಲವು ದಿನಗಳು ಮಾತ್ರ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೇಗುಲದ ಬಾಗಿಲು ತೆರೆದ ದಿನಾಂಕ 10/10/2025ರಿಂದ 22/10/2025ರವರೆಗೆ ನಾಡಿನ ಸಮಸ್ತ ಭಕ್ತಾದಿಗಳಿಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು ಹಾಗೂ ಪ್ರತಿ ವರ್ಷಕ್ಕಿಂತ ಈ ವರ್ಷ ದೇವಿಯ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಸುಗಮವಾಗಿ, ಸುಲಲಿತವಾಗಿ ಹಾಗೂ ಸರಾಗವಾಗಿ ನಡೆಯಿತು ಹಾಗೂ ದೇವಾಲಯವು ಈ ಬಾರಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಎಂದರು. ಹಾಗೂ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಪಟೇಲ್ ರವರಿಗೆ, ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳಿಗೆ, ಬೆಂಬಲಿಸಿದ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ, ಪತ್ರಿಕಾ ಮಾಧ್ಯಮ ಮಿತ್ರರಿಗೆ, ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡದವರಿಗೆ, ಎನ್ಸಿಸಿ ತಂಡದವರಿಗೆ, ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ, ಕೆಇಬಿ ಸಿಬ್ಬಂದಿಗಳಿಗೆ, ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳಿಗೆ, ಗುತ್ತಿಗೆದಾರರಿಗೆ, ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದವರಿಗೆ ಮತ್ತು ತಾಳ್ಮೆ ಹಾಗೂ ಸಹನೆಯಿಂದ ದೇವರ ದರ್ಶನ ಪಡೆದ ಸಾರ್ವಜನಿಕರಿಗೆ ಅಥವಾ ಭಕ್ತಾದಿಗಳಿಗೆ ಮತ್ತು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ಯಾಕಂದ್ರೆ ಸಚಿವರು ಹಗಲು ರಾತ್ರಿ ಅನ್ನದೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನ್ ನೋಡಿದಂಗೆ ಎಷ್ಟೋ ಸಲಿ ಅವರು ತಿಂಡಿನೇ ಮಾಡ್ತಿರ್ಲಿಲ್ಲ. ಅಷ್ಟು ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ಒಬ್ಬೊಬ್ಬರೇ ಪಾಪ ಹುಡುಗರು ಆ ಮಳೆಯಲ್ಲಿ ನೆನಿತಾ ಇದ್ದಾರೋ, ಜನ ಅವ್ರಿಗೆ ಸರಿಯಾಗಿ ದರ್ಶನ ಸಿಗ್ತಾ ಇದೆಯೋ, ಆ ನಡ್ಕೊಳ್ಳೋ ರೀತಿ ಇದೆಯಲ್ಲ, ಇದು ನಾನು ಪಕ್ಷದವನಾಗಿ ಹೇಳ್ತಾ ಇಲ್ಲ, ಈ ಜಿಲ್ಲೆಯ ಒಬ್ಬ ಮಗನಾಗಿ ನನಗೆ ಅವ್ರ ಬಗ್ಗೆ ತುಂಬಾ ಗೌರವ ಹುಟ್ಟಿದೆ. ಇಂತಹ ಸಚಿವರು ನಮ್ಮ ಸ್ಟಾರ್ಟಿಂಗ್ ಅಲ್ಲೇ ಬರ್ಬೇಕಾಗಿತ್ತೇನೋ, ನಮಗೊಂದು ಶಕ್ತಿ ಬರೋದು ಪಕ್ಷಕ್ಕೆ ಮತ್ತೆ ಈ ಜಿಲ್ಲೆಗೆ ಇನ್ನೇ ಹೆಸರು ಬರೋದು ಅಂತೇಳಿ ನನಗೆ ವೈಯಕ್ತಿಕ ಆಗಿ ನಾನು ಇದನ್ನ ಕೇಳ್ಕೊತಾ ಇದ್ದೀನಿ. ಮುಂದೆ ಇದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ನಾವು ಪಕ್ಷವನ್ನ ಕಟ್ತಾ ಈ ಜಿಲ್ಲೆಗೆ ಒಂದು ಹೆಸರನ್ನ ತರ್ತಾ ನಾವು ಕೂಡ, ಯಾಕೆಂದ್ರೆ ಎಲ್ಲ ಸೋತಿದೀವಿ, ನಮ್ಮನ್ನು ಕೂಡ ಒಂದು ದಡ ಸೇರಿಸ್ತಾರೆ ಅನ್ನೋ ಒಂದು ಅಗಾಧವಾದ ನಂಬಿಕೆಯನ್ನು ಅವ್ರ ಮೇಲೆ ಇಟ್ಟಿದ್ವಿ. ನಾಳೆ ಮುಂದಿನ ದಿನಗಳಲ್ಲಿ ಅವರ ಶ್ರಮ ಏನಿದೆ, ಅವರ ಕಾರ್ಯದಕ್ಷತೆ ಏನಿದೆ, ಅವ್ರ ಕಾರ್ಯ ಏನಿದೆ, ಇನ್ನ ಅವರು ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ವಿ ಚಂದ್ರಶೇಖರ್, ಹರೀಶ್, ವೆಂಕಟೇಗೌಡ, ಬಿಕೆ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.